ನಮಸ್ಕಾರ. ನಿಜ ಹೇಳಬೇಕು ಅಂದರೆ ನೆನ್ನೆ ರಾತ್ರಿ ಇಲ್ಲಿ ಬಂದಾಗ ನನ್ನ ಮನಸ್ಸಿಗೆ ಒಂದೇ ಒಂದು ವಿಚಾರ ಬಂತು. ನಾವು ಬೆಳಗ್ಗೆ ಬಂದು ದೇವಿಯ ದರ್ಶನ ಮಾಡ್ತೀವಿ, ಅಲಂಕಾರ ನೋಡಿ ಖುಷಿ ಪಡ್ತೀವಿ, ಪ್ರಸಾದ ತೆಗೆದುಕೊಂಡು ಮನೆಗೆ ಹೋಗ್ತೀವಿ. ಆದರೆ ಈ ಒಂದು ದಿನದ ಸಂಭ್ರಮದ ಹಿಂದೆ ಎಷ್ಟೋ ಜನ ಒಂದು ರಾತ್ರಿಯ ನಿದ್ದೆಯನ್ನೇ ತ್ಯಾಗ ಮಾಡಿರ್ತಾರೆ ಅನ್ನೋದನ್ನು ನಾವು ಭಾಳ ಬಾರಿ ಯೋಚಿಸುವುದಿಲ್ಲ. ನೆನ್ನೆ ರಾತ್ರಿ 10 ಗಂಟೆಗೆ ನಾನು ಇಲ್ಲಿ ಬಂದಾಗ ಯಾರೋ ಕ್ಯಾಮ್ರಾಗಾಗಿ ಕೆಲಸ ಮಾಡುತ್ತಿರಲಿಲ್ಲ, ಯಾರು ಹೆಸರಿಗಾಗಿ ಪ್ರಶಂಸೆಗಾಗಿ ದುಡಿತಿರಲಿಲ್ಲ. ಅಮ್ಮನ ಹಬ್ಬ ಚೆನ್ನಾಗಿ ನಡೆಯಬೇಕು ಅನ್ನೋ ಒಂದೇ ಭಾವನೆಯಿಂದ ಪ್ರತಿಯೊಬ್ಬರೂ ತಮ್ಮ ಸೇವೆ ಮಾಡ್ತಿದ್ರು. ಆ ದೃಶ್ಯ ನೋಡಿದಾಗ ಇವರಿಗೆ ಒಂದು ಧನ್ಯವಾದ ಹೇಳೋದಕ್ಕಿಂತ ಇವರ ಶ್ರಮವನ್ನು ಎಲ್ಲರಿಗೂ ತೋರಿಸಬೇಕು ಅನ್ನೋ ಆಸೆ ನನ್ನೊಳಗೆ ಬಂತು. ಆದ್ದರಿಂದ ಇವತ್ತಿನ ಈ ಲಾಗ್ ದೇವಿಯ ಹಬ್ಬದ ಬಗ್ಗೆ ಮಾತ್ರ ಅಲ್ಲ, ಈ ಹಬ್ಬದ ಹಿಂದೆ ನಿಂತಿರುವ ಆ ಮೌನ ಸೇವಕರ ಕಥೆಯೂ ಹೌದು. ಹಾಗಾದರೆ ಬನ್ನಿ, ಅವರ ಶ್ರಮ, ಅವರ ಸೇವೆ, ಅವರ ಭಕ್ತಿ ಮತ್ತು ಚಾಮುಂಡೇಶ್ವರಿ ವರ್ಧಂತಿಯ ಈ ಅದ್ಭುತ ಸಂಭ್ರಮವನ್ನು ನನ್ನ ಕ್ಯಾಮ್ರಾ ಕಣ್ಣಲ್ಲಿ ಒಟ್ಟಾಗಿ ನೋಡೋಣ. ನೋಡು ನೋಡು ಕಣ್ಣಾರ ನಿಂತಿಹಳು, ನಗು ನಗುತ್ತಾ ಚಾಮುಂಡಿ ನಿಂತಿಹಳು. ಗುರು ಚಾಮುಂಡೇಶ್ವರಿ ವರ್ಧಂತಿ ಅಂದರೆ ಕೇವಲ ದೇವಸ್ಥಾನಕ್ಕೆ ಬಂದು ಊಟ ಮಾಡಿ ಮನೆಗೆ ಹೋಗೋದಲ್ಲ. ಇದನ್ನು ಶುರು ಮಾಡಿದ್ಯಾರು, ಇದರ ವಿಶೇಷ ಏನು, ಹೆಂಗೆ ಶುರುವಾಯಿತು, ಯಾರು ಶುರು ಮಾಡಿದ್ರು ಅನ್ನೋದು ತಿಳ್ಕೊಬೇಕು. ಹಾಗಾಗಿ ಈ ವಿಡಿಯೋ ಕೊನೆ ಗಂಟ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೋಡು ನೋಡು ಕಣ್ಣಾರ ನಿಂತಿಹಳು, ನಗು ನಗುತ್ತಾ ಚಾಮುಂಡಿ ನಿಂತಿಹಳು. ನಮಸ್ಕಾರ ದೊರೆ, ಎಲ್ಲರೂ ಹೇಗಿದ್ದೀರಪ್ಪ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಈಗಿಂದ ಪ್ರತ್ಯೇಕವಾಗಿ 200 ವರ್ಷಗಳ ಹಿಂದೆ ಅಂದರೆ 1827ರಲ್ಲಿ ನಮ್ಮ ಮೈಸೂರಿನ 22ನೇ ಮಹಾರಾಜರಾದ ಶ್ರೀ ಮುಮ್ಮಡಿ ಕೃಷ್ಣರಾಜ ಒಡೆಯರಿಂದ ಪ್ರಾರಂಭವಾದ ಈ ಆಚರಣೆ ಇಂದಿಗೂ ಕೂಡ ತುಂಬ ವಿಜೃಂಭಣೆಯಿಂದ ಮಾಡ್ಕೊಂಡು ಹೋಗ್ತಿದ್ದಾರೆ. ಹೌದು, ನಾನು ಈ ಆಚರಣೆ ಬಗ್ಗೆ ಮಾತಾಡ್ತೇನೆ ಅಂತ ನಿಮಗೆಲ್ಲಾಗಲೇ ಗೊತ್ತೇ ಇರುತ್ತೆ. ನಮ್ಮ ಚಾಮುಂಡೇಶ್ವರಿ ತಾಯಿಯ ಜನ್ಮ ಮಹೋತ್ಸವ ಅಥವಾ ವರ್ಧಂತಿ ಮಹೋತ್ಸವವನ್ನು ನಮ್ಮ ಕರ್ನಾಟಕದ ಚಾಮುಂಡಿ ಬೆಟ್ಟದಲ್ಲಿ ತುಂಬ ವಿಜೃಂಭಣೆಯಿಂದ ಮಾಡ್ಕೊಂಡು ಹೋಗ್ತಿದ್ದಾರೆ. ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸರು ಯಾವ ರೀತಿ ಆಚರಣೆಯನ್ನು ಕೈಗೊಂಡಿದ್ದಾರೆ, ಯಾವ ರೀತಿ ಅವರು ಆಚರಣೆಯನ್ನು ತುಂಬ ಸೊಗಸಾಗಿ ಮಾಡ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರ್ಸೋಕೆ ನಾನು ಹೊರಟಿದ್ದೀನಿ. ಸೊ ಈ ಜರ್ನಿಯಲ್ಲಿ ನಾನು ಹೋಗ್ತೀನಿ, ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಪ್ಲಾನ್ ಹಾಕಿ ಈ ವಿಡಿಯೋ ಶುರು ಮಾಡಿದ್ದೀನಿ. ಬನ್ನಿ, ಇವತ್ತಿನ ದಿನ ಹೆಂಗಿರುತ್ತೆ ಅಂತ ನೋಡ್ಕೊಂಡು ಹೋಗೋಣ. ಗುರು, ನೀವು ನಾನು ಹಿಂದೆ ನೋಡ್ತಾ ಇದ್ದೀರಾ, ಇದೇ ದೇವಸ್ಥಾನಕ್ಕೆ ನಾನು ಇವತ್ತು ಭೇಟಿ ನೀಡಿರೋದು. ಇದು ಬಂದು ನಮ್ಮ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿರುವ ಚಾಮುಂಡೇಶ್ವರಿ ದೇವಸ್ಥಾನ. ನಮ್ಮ ಇಡೀ ಕ್ವಾರ್ಟರ್ಸ್ನ ಕಾಯ್ತಿರೋಂಥ ದೇವತೆ. ನೀವೇನು ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಪಲ್ಲಕ್ಕಿ ಇದೆ. ಈ ಪಲ್ಲಕ್ಕಿನ ಈಗ ಸಾಹೇಬ್ರೆಲ್ಲರೂ ಎತ್ಕೊಂಡು ಮೆರವಣಿಗೆ ಹೋಗ್ತಾರೆ ದೇವಸ್ಥಾನ ಸುತ್ತ. ನೋಡ್ತಾ ಇದ್ದೀರಾ, ಮಿನಿಸ್ಟರ್ ಬರ್ತಾರೆ. ಓಕೆ. ನೀವೇನು ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ನಮ್ಮ BTM ಶಾಸಕರಾದ ಶ್ರೀ ರಾಮಲಿಂಗ ರೆಡ್ಡಿ ಅವರು ಭೇಟಿ ನೀಡಿದ್ದಾರೆ ದೇವಸ್ಥಾನಕ್ಕೆ. चामुंडेश्वरी की जय, चामुंडेश्वरी की जय, चामुंडेश्वरी की जय. ಇವತ್ತು ನಾವು ಬಂದಿದ್ದೀವಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ. ಇದು ಯಾವ ಥರ ದೇವರು ಅಂತಂದರೆ, ಬೆಂಗಳೂರಿಗೆ ಅಣ್ಣಮ್ಮ ತಾಯಿ ಹೆಂಗಿದಾರೋ ಹಾಗೆ ನಮಗೆ KSRP ಕ್ವಾರ್ಟರ್ಸ್ಗೆ ನಮ್ಮ ಮನೆ ದೇವ್ರುಗಳಿದ್ದಂಗೆ ಇವರು. ಮತ್ತು ಇನ್ನೊಂದೇನು ವಿಶೇಷತೆ ಅಂತಂದರೆ, ಈ ತಾಯಿನಲ್ಲಿ ನಾವು ಏನೇ ಬೇಡ್ಕೊಂಡ್ರೂ ಒಳ್ಳೆಯದಾಗುತ್ತೆ, ನಮಗೊಂದು ಶಕ್ತಿ ಇದ್ದಂಗೆ ನಮ್ಮ ಕ್ವಾರ್ಟರ್ಸ್ನಲ್ಲಿ. ಮತ್ತು ಪ್ರತಿಯೊಬ್ಬರೂ ಹೊರಗಡೆ ಡ್ಯೂಟಿಗೆ ಹೋಗಬೇಕು ಅಂದರೆ ಆ ಬಸ್ಸನ್ನು ಈ ದೇವಸ್ಥಾನ ಸುತ್ತ ರೌಂಡ್ ಮಾಡಿಸಿ ನಮಸ್ಕಾರ ಮಾಡಿಕೊಂಡೇ ಹೊರಡೋದು, ಅಷ್ಟು ಶಕ್ತಿ ಉಂಟು ಈ ದೇವರಲ್ಲಿ. ಮತ್ತು ನಮಗೆ ನಾವು ಇವಾಗ 19 ವರ್ಷ ಆಯಿತು ಕ್ವಾರ್ಟರ್ಸಿಗೆ ಬಂದು, ನಾವು ಆವಾಗಲಿಂದ ತಾಯಿನ ನಂಬಿದ್ದೀವಿ. ಇವತ್ತು ವಿಶೇಷತೆ ಏನು ಅಂತಂದರೆ, ಚಾಮುಂಡೇಶ್ವರಿಯ ವರ್ಧಂತಿ ಇದೆ. ಇದನ್ನು ಮೈಸೂರು ಮಹಾರಾಜರು ಪ್ರಾರಂಭ ಮಾಡಿದ್ದು. ಇದು ವಿಶೇಷತೆ ಅಂತಂದರೆ, ಚಾಮುಂಡಿ ಬೆಟ್ಟದಲ್ಲಿ ತುಂಬ ಚೆನ್ನಾಗಿರುತ್ತೆ. ನಮ್ಮ ಕೋಟಸಲ್ಲೂ ಅಷ್ಟೇ, ನಾವು ಅಷ್ಟೇ ಅದ್ದೂರಿಯಾಗಿ ಮಾಡ್ತೀವಿ. ಸುಮಾರು ಇಲ್ಲ ಅಂತಂದರೂ 6-7 ಸಾವಿರ ಜನ ಬರ್ತಾರೆ. ಇಲ್ಲ, ಅದಕ್ಕಿಂತ ಜಾಸ್ತಿನೇ ಬರ್ಬೋದು. ನನ್ನ ಅಂದಾಜು ಒಂದು 6-7 ಸಾವಿರ ಜನ ಬರ್ತಾರೆ. ಮತ್ತು ರಿಟೈರ್ಡ್ ಆಗಿರೋರು ಎಲ್ಲರೂ ಬಂದು ಇವತ್ತು ದರ್ಶನ ಮಾಡ್ತಾರೆ. ನಮಗೆ ಇವತ್ತು ದೊಡ್ಡ ಹಬ್ಬ ಇದ್ದಂಗೆ, ಗ್ರಾಮ ದೇವತೆ ಹಬ್ಬ ಹೇಗೆ ಮಾಡ್ತೀವೋ ಆ ಥರ ನಮ್ಮ ತಾಯಿನ ಪೂಜೆ ಮಾಡ್ತೀವಿ. ಮತ್ತು ಅವ್ರಿಗೆ ನಾನು ಏನಾದರೂ ಬೇಡ್ಕೊಂಡ್ರೂ ಅಷ್ಟೇ ಒಳ್ಳೆಯದಾಗುತ್ತೆ. ನಮ್ಮ ಕೋಟೋಸವ್ರಿಗೆಲ್ಲ ಒಳ್ಳೇದು ಮಾಡಿದ್ದಾಳೆ ತಾಯಿ. ನಮ್ಮ ಪೊಲೀಸ್ ಶಕ್ತಿ ಅಂತಂದರೆ ಚಾಮುಂಡಿ ಅಂತ ಹೇಳ್ತೀನಿ. ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಮೊದಲಿಗೆ ವರ್ಧಂತಿ ಎಂದರೇನು? ಹೌದು, ವರ್ಧಂತಿ ಎಂದರೆ ಜನ್ಮದಿನೋತ್ಸವ. ನಮ್ಮ ಮೈಸೂರಿನ 22ನೇ ಮಹಾರಾಜರಾದ ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಚಾಮುಂಡಿ ಬೆಟ್ಟದಲ್ಲಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಉತ್ಸವ ವಿಗ್ರಹವನ್ನು 1827ರಲ್ಲಿ ಆಷಾಢ ಮಾಸ ಕೃಷ್ಣ ಪಕ್ಷದ ರೇವತಿ ನಕ್ಷತ್ರದಂದು ಶಾಸ್ತ್ರೋಕ್ತವಾಗಿ ಪ್ರತಿಷ್ಠಾಪಿಸಿದ್ದರಿಂದ ಈ ದಿನದಂದು ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಜನ್ಮ ದಿನೋತ್ಸವವೆಂದು ಆಚರಿಸಲಾಗುತ್ತದೆ.
ನಾನಿವಾಗ ಆಚರಣೆಯ ಮುಖ್ಯ ಭಾಗ ಅಡುಗೆ ಮನೆಗೆ ಬಂದಿದ್ದೀನಿ. ಇಲ್ಲಿ ಶ್ರಮಜೀವಿಗಳು ತುಂಬಾ ಕಷ್ಟಪಟ್ಟು ಅಡುಗೆ ಮಾಡ್ತಿದ್ದಾರೆ. ಅಂಡ್ ಇಲ್ಲಿ ಅಡುಗೆ ಮಾಡ್ತಿರೋ ಅಷ್ಟು ಜನ ಬಂದು ಕರ್ನಾಟಕ ರಾಜ್ಯ ಪೊಲೀಸರು. ಸೊ ಬನ್ನಿ ಅವ್ರು ಏನೇನು ಅಡುಗೆ ಮಾಡ್ತಿದ್ದಾರೆ ಅಂತ ನಿಮ್ಗೆ ತೋರಿಸ್ಕೊಂಡು ಹೋಗ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ಇವರು ಅಡುಗೆ ಭಟ್ರು ಕೆಂಪು ಡ್ರೆಸ್ ಅಲ್ಲಿ ಏನ್ ನಿಂತಿದ್ದಾರೆ ಕೂತಿದ್ದಾರೆ. ಅವರು ಅಡುಗೆ ಭಟ್ರು ಈಗ ಪಕೋಡ ತಯಾರು ಮಾಡ್ತಿದ್ದಾರೆ. ನೋಡಿ ಇಲ್ಲಿ ಎಣ್ಣೆಗೆ ಗರಂ ಗರಂ ಪಕೋಡ ಹಾಕ್ತಿದ್ದಾರೆ. ಸೊ ಬನ್ನಿ ಅವ್ರ ಹತ್ರ ಮಾತಾಡ್ಸೋಣ. ಮಾತಾಡಿ, ಏನಾದ್ರು ಏನ್ ಮಾಡ್ತಾ ಇದ್ದೀರಾ ಅದನ್ನ ಹೇಳಿ. ಈಗ ಪಕೋಡ ಮಾಡ್ತಾ ಇದ್ದೀನಿ ಸರ್. ಪಕೋಡ ಮಾಡ್ತಾ ಇದ್ದೀರಾ? ಇವರು ನಮ್ಮ ಬಾಲೇಂದ್ರ ಅಂತ. ಬಾಲೇಂದ್ರರು ಈ ಮೆಸ್ ಟೀಮ್ಗೆಲ್ಲ ಇನ್ಚಾರ್ಜು. ಎಲ್ಲ ತರಾವರಿಯಾದ ಸಾಂಬಾರು, ಅನ್ನ, ಮಜ್ಜಿಗೆ, ಹುಳಿ, ಆಮೇಲೆ ಸ್ವೀಟ್ಗಳು, ಯಾವ ತರಾವರಿ ಬೇಕು ಎಲ್ಲ ಅರೇಂಜ್ಮೆಂಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರು ನೋಡಿ ಯಾವ ಥರ ಎಲ್ಲರೂ ಮಿನ್ಗಳು ಮಡಿಕೊಂಡು ತುಂಬ ಎಷ್ಟು ಮಾಡಿದ್ದಾರೆ. ಮಾತಾಡ್ರಿ ಸಾಹೇಬ್ರೆ. ಆಯ್ತು, ನೀವು ಮಾತಾಡಿದ ಮೇಲೆ ನಾವೇನು ಹೇಳ್ರಿ, ಏನಾರು ಒಂದು ಹೇಳ್ರಿ. ಸಾಕು ಬಿಡಿ ಎಲ್ಲ ಮಾತಾಡಿ ಅಣ್ಣ. ನಮ್ಮ ಚಾಮುಂಡಿ ದೇವರದ ವರ್ಧಂತಿ ಪ್ರಯುಕ್ತ ಅನ್ನದಾನ ಏರ್ಪಡಿಸಲದೆ 4ನೇ ಬೆಟಾಲಿಯನ್ನಿಂದ. ಆದ ಕಾರಣ ಎಲ್ಲರೂ ಸಹಕಾರ ಮಾಡಿದ್ದಾರೆ. ಅವರೆಲ್ಲರಿಗೂ ಪಡೆಯ ವತಿಯಿಂದ ಹಾಗೂ ಕಮಾಂಡ್ ಸಾಹೇಬ್ರ ವತಿಯಿಂದ ತುಂಬ ಹೃದಯ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮ ಚಾಮುಂಡೇಶ್ವರಿ ಉತ್ಸವದಲ್ಲಿ ನಮ್ಮ ಬೆಟಾಲಿಯನ್ ಆಗಲಿ, ಪಕ್ಕದ ಬೆಟಾಲಿಯನ್ ಆಗಲಿ, ಇಡೀ ನಮ್ಮ ಸಿಬ್ಬಂದಿ ವರ್ಗದವರು ಎಲ್ಲರೂ ತುಂಬ ಸಹಕಾರ ಮಾಡಿ ಎಲ್ಲರೂ ಒಗ್ಗೂಡಿ ಉನ್ನತ ಮಟ್ಟದಲ್ಲಿ ಕೆಲಸ ಮಾಡಿ ಇವತ್ತು ಸಹಕಾರ ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನಾವು ಈ ಶುಭ ಕಾರ್ಯ ದೇವರು ಅವ್ರಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹಾರೈಸ್ತಾ ಇದ್ದೀವಿ. ನಮ್ಮ ಚಾಮುಂಡೇಶ್ವರಿ ದೇವಸ್ಥಾನದ ಪ್ರತಿ ವರ್ಷ ಈ ಥರ ಅದ್ಧೂರಿಯಾಗಿ ಏನು ಅನ್ನದಾನ ಮಾಡ್ತಾ ಇದ್ದಾರೆ, ಅದು ಪ್ರತಿ ವರ್ಷ ನಡೀತಾ ಇದೆ. ಇದರಲ್ಲಿ ಎಲ್ಲ ಬಟಾಲಿಯನವರು ಸೇರಿ ಅಣ್ಣ ತಮ್ಮ ಥರ ಎಲ್ಲ ಕಷ್ಟಪಟ್ಟು ಏನು ಬೇಕೋ ದೇವರಿಗೆ ಸಹಾಯ ಮಾಡಿ ದೇವರಿಗೆ ಏನು ಬೇಕೋ ಅದನ್ನು ತಂದು ಕೊಡ್ತಾ ಇದ್ದಾರೆ. ಅವ್ರಿಗೆ ದೇವರು ಎಲ್ರಿಗೂ ದೇವರ ಆಶೀರ್ವಾದ ಇಟ್ಟು ಅವ್ರಿಗೆ ಒಳ್ಳೇದಾಗಲಿ. ಮತ್ತು ನಾವು ಅಷ್ಟೇ ಹಾಸನಿಂದ ಬಂದಿದ್ದೀವಿ. ಹಾಸನ ಬಟಾಲಿನಿಂದ ಬಂದು ಈ ದೇವ್ರಿಗೆ ಸೇವೆ ಮಾಡೋಕ್ಕೆ ನಮ್ಮ ಸಾಹೇಬರು ಕಳಿಸ್ಕೊಟ್ಟಿದ್ದಾರೆ, ಕರ್ಕೊಂಡಿದ್ದೀವಿ. ಆ ಸಾಹೇಬ್ರ ದೇವರಿಗೂ ಎಲ್ರಿಗೂ ಧನ್ಯವಾದಗಳು. ನೋಡಿ, ಇವರು ನಮ್ಮ 4th ಬೆಟಾಲಿಯನ್ ಇದ್ರು. ನಮ್ಮಲ್ಲಿ ಇದ್ಬಿಟ್ಟು 3rd ಬೆಟಾಲಿಯನ್ಗೆ ಹೋಗಿದ್ದಾರೆ ಏರಿಯಸ್ ಆಗಿ. ಆದರೂ ನಮ್ಮ ಬೆಟಾಲಿಯನ್ಗೆ ಬಂದು ಕೆಲಸ ಮಾಡ್ತಾ ಇದ್ದಾರೆ. ನೋಡಿ ಅವ್ರ ಅಭಿಮಾನ ಹೆಂಗಿದೆ ಅಂತ. ಏನೋ ಒಂದು ಮಾತಾಡಪ್ಪ. ನಾನು ಈ 4ನೇ ಪಡೆಯಲ್ಲಿ ಒಂದು 25 ವರ್ಷದಿಂದ ನಾನು ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೆ. ಈಗ ಆದ್ರೂ ನಾನು ಬೇರೆ ಪಡೆ ಪ್ರಮೋಷನ್ ಆಗಿ ಬೇರೆ ಕಡೆ ಹೋದ್ರೂ ನನಗೆ ಒಂದು ಆಸಕ್ತಿ, ಇಲ್ಲಿ ಏನೇ ಒಂದು ಕಾರ್ಯಕ್ರಮಗಳು ನಡೆದ್ರೂ ದೇವ್ರ ಕಾರ್ಯ ಆಗಲಿ ಇನ್ನೊಂದಾಗಲಿ ಏನೇ ಒಂದು ನಡೆದ್ರೂ ಇಲ್ಲಿಗೆ ಬರಬೇಕು, ನಾವು ಅದರಲ್ಲಿ ಭಾಗವಹಿಸಬೇಕು. ನಮ್ಮ ಸೇವೆ ಅವ್ರಿಗೆ ನಾನು ಸೇವೆ ಮಾಡಬೇಕು. ದೇವರಿಗೆ ಏನೇ ಒಂದು ಕರ್ತವ್ಯ ಆದ್ರೂ ಕರ್ತವ್ಯದಲ್ಲಿ ಏನೇ ಕರ್ತವ್ಯದಲ್ಲಿ ಇದ್ರೂ ಇಲ್ಲಿಗೆ ಬಂದು ನನ್ನ ಕೈನಲ್ಲಿ ಸಾಧ್ಯವಾದಷ್ಟು ಬಂದು ನಾನಿಲ್ಲಿ ನನ್ನ ಧನ ಸಹಾಯ ಮಾಡಬೇಕು, ನನ್ನ ಕರ್ತವ್ಯ ಮಾಡಬೇಕು ಅಂತ ಹೇಳ್ಬಿಟ್ಟು ನನ್ನ ಆಸೆ ಇದೆ. ಇವತ್ತು ಬಂದಿದ್ದೀನಿ. ಇವತ್ತು ಬಂದು ನಮ್ಮ ಚಾಮುಂಡೇಶ್ವರಿ ದೇವರ ಆಶೀರ್ವಾದದಿಂದ ನಾನು ಇಲ್ಲಿವರೆಗೂ ಬಂದು ನನ್ನ ಕೆಲಸ ಏನಿದೆಯೋ ನನ್ನ ಕೈನಲ್ಲಿ ಆಗಿದ್ದ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಇದು ಉತ್ತರ ಕರ್ನಾಟಕದಲ್ಲಿ ಇದು ಗೋಧಿ ಹುಗ್ಗಿ ಅಂತಾರೆ, ಈ ಕಡೆ ಗೋಧಿ ಪಾಯಸ ಅಂತಾರೆ ಸರ್. ಇದು ಪೊಂಗಲ್, ಖಾರ ಪೊಂಗಲ್. ಇದು ಖಾರ ಪೊಂಗಲ್ ಸರ್, ಆಯಿತಾ. ಖಾರ ಪೊಂಗಲ್ಗೆ ಹುಳಿ ಗೊಜ್ಜು ಮಾಡಿದೆ. ಇನ್ನು ಮುಂದೆ ಹೋಗಿ ತೋರಿಸ್ಕೊಂಡು ಒಂದೊಂದೇ ತೋರಿಸ್ಕೊಂಡು. ಖಾರ ಪೊಂಗಲ್ಗೆ ಹುಳಿ ಗೊಜ್ಜು ಮಾಡಿದೆ ಸರ್. ಒಂದು ಮೀಡಿಯಮ್ ಮಜ್ಜಿಗೆ, ಮೊಸರು, ಇದು ಮೊಳಕೆ ಕಾಳು ಕೋಸಂಬರಿ, 2 ಸಾಂಬಾರು. ಇದು ಮಂಗಳೂರು ಥರ ಸಾಂಬಾರು ಸರ್, ಉಡುಪಿ ಐಟಮು. ಇದು ಮಡ್ರಾಸ್ ರಸಮ್ಮು ನೋಡಿ ಸರ್, ಇದು ಮಡ್ರಾಸ್ ರಸಮ್ಮು. ಪೂರಿ ಇಲ್ಲಿ ಪೂರಿ ಮತ್ತೆ ಪೂರಿ ನಡೀತಾ ಇದೆ ಸರ್, ಪಕೋಡ ಆಗ್ತಾ ಇದೆ. ಇದು ವೈಟ್ ರೈಸ್, ಅದ್ರ ಜೊತೆ ಮೊಸರು ಇರುತ್ತೆ, ಮಜ್ಜಿಗೆನೂ ಇರುತ್ತೆ ಸರ್. ಇನ್ನೇನಾದ್ರು ಮಾತಾಡಿ. ಇನ್ನು ನೀವು ಎಲ್ಲಿಂದ ಬಂದಿದ್ದೀರ ಅಂತ ಹೇಳಿ. ನಾನು ಮೈಸೂರು, ಇಲ್ಲೇ ರಿಟೈರ್ಡ್ ಆಗಿದ್ದು 4th ಬೆಟಾಲಿಯನಲ್ಲಿ. ಅದಕ್ಕೆ ಏನೋ ಒಂದು 5 ವರ್ಷದಿಂದ ಕರೆಸ್ತಾರೆ, ನಾನೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಒಂದು 10 ವರ್ಷದಿಂದ ನಾನೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಸರಿ. ಓಕೆ. ನೋಡಿ ಗೈಸ್, ಈಗ ಕ್ಯಾಮ್ರಾಮನ್ ಹೇಮಂತ್ ಜೊತೆ ಧನುಷ್ ಮಾತಾಡ್ತಾ ಇದ್ದೀನಿ. ಇಲ್ಲಿ ಸುಮಾರು ಜನ ಹುಡುಗರು ನನ್ನ ಫ್ಯಾನ್ಸ್ ಬಂದಿದ್ದಾರೆ. ಸೊ ನನ್ನನ್ನು ಮೀಟ್ ಮಾಡೋಕ್ಕೋಸ್ಕರ ಇವರೆಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಅಂತೆ ಸೆಲ್ಫಿ ಕೇಳ್ಕೊಂಡು ಬಂದಿದ್ರು ನನ್ನ ಹತ್ರ. ಆ್ಯಂಡ್ ನಾನು ಅವ್ರನ್ನ ಮಾತಾಡ್ಸ್ಕೊಂಡು ನಿಂತಿದ್ದೀನಿ. ನೋಡಿ, ತುಂಬ ಥ್ಯಾಂಕ್ಸ್ ನನ್ನ ಸಬ್ಸ್ಕ್ರೈಬ್ ಮಾಡಿರೋದಕ್ಕೆ, ತುಂಬ ಥ್ಯಾಂಕ್ಸ್. ಆ್ಯಂಡ್ 10 ರೂಪಾಯಿ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿತ್ತು. ಹೋದ ವರ್ಷ ಮಾಡಿದ್ರಿ.
ಈ ವರ್ಷ ಮಾತಾಡ್ತೀನಿ ಸರ್ ಜಾಸ್ತಿ. ವರ್ಧಂತಿ ಅಂದರೆ ಏನು ಅಂತ ಜನಕ್ಕೆ ತಿಳಿಸ್ತಾ ಇದ್ದೀನಿ. ವರ್ಷ ಹಿಸ್ಟ್ರಿ ಹೇಳ್ತಾ ಇದ್ದೀನಿ. ಈ ದಿನ ಚಾಮುಂಡೇಶ್ವರಿ ದೇವಿಯ ಜನ್ಮದಿನೋತ್ಸವ ಪ್ರಯುಕ್ತ 4ನೇ ಪಡೆ KSRP ಕೋರಮಂಗಲದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಅಮ್ಮನವರ ಒಂದು ಜನ್ಮದಿನೋತ್ಸವ ಪ್ರಯುಕ್ತ ಚಾಮುಂಡೇಶ್ವರಿ ವರ್ಧಂತಿ ಮಹೋತ್ಸವ ಕಾರ್ಯಕ್ರಮವನ್ನು 4ನೇ ಪಡೆಯ ವಾಹನ ಸಾರಿಗೆ ವಿಭಾಗದಲ್ಲಿರ್ತಕ್ಕಂಥ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನದ ಸನ್ನಿಧಾನದಲ್ಲಿ ಈ ದಿನ ನೆರವೇರಿಸಿದ್ವಿ. ಈ ಒಂದು ಕಾರ್ಯಕ್ಕೆ ನಮ್ಮ KSRPಯ ಮುಖ್ಯಸ್ಥರಾದ ADGP ರವಿ ಸಾಹೇಬರು ಕೂಡ ಆಗಮಿಸಿ, ಅದೇ ರೀತಿಯಾಗಿ ಮಾನ್ಯ DIG ಸಾಹೇಬರಾದ ಬಾಬಾ ಸಾಹೇಬರು ಮತ್ತು ವಲಯ DIG ರಘುನಾಥ್ ಸರು ಮತ್ತು ಇತರೆ ಅಧಿಕಾರಿ ಸಿಬ್ಬಂದಿಗಳು ಹಾಜರಾಗಿ ಅಮ್ಮನವರ ಆಶೀರ್ವಾದವನ್ನು ಪಡೆದು ಈ ಕಾರ್ಯಕ್ರಮಕ್ಕೆ ಅವರ ಮಾರ್ಗದರ್ಶನ ಮತ್ತು ಸಹಕಾರ ಅತ್ಯಮೂಲ್ಯವಾಗಿರುತ್ತದೆ. ಅದೇ ರೀತಿಯಾಗಿ ನಮ್ಮ ಈ ಭಾಗದ MLA ಆದಂಥ ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರು, ಮಾನ್ಯ ಭಾರಿ ನೀರಾವರಿ ಸಚಿವರು ಅವರು ಕೂಡ ಆಗಮಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಕೋರಿ ಅಮ್ಮನವರ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಚಾಮುಂಡೇಶ್ವರಿ ತಾಯಿ ಆಶೀರ್ವಾದ ಪಡೆಯೋದಕ್ಕೆ ನಮ್ಮ ಕೋರಮಂಗಲ KSRP ವಸತಿ ಸಂಕೀರ್ಣದ ಹಲವಾರು ಕುಟುಂಬದ ಹೆಣ್ಣುಮಕ್ಕಳೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತಾಯಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಗಲು ನಮ್ಮ KSRPಯ ಅಧಿಕಾರಿ ಸಿಬ್ಬಂದಿಗಳ ಒಂದು ಶ್ರಮ, ಅದೇ ರೀತಿಯಾಗಿ ನಮ್ಮ 4ನೇ ಪಡೆಯ ಮುಖ್ಯವಾಗಿ 4ನೇ ಪಡೆಯ ಅಧಿಕಾರಿ ಸಿಬ್ಬಂದಿಗಳ ಸಂಪೂರ್ಣ ತನು ಮನ ಧನ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಗಿ ನೆರವೇರಿದೆ. 5,500 ಜನ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿ ಪ್ರಸಾದವನ್ನು ಸ್ವೀಕರಿಸಿ ತೆರಳಿರ್ತಾರೆ. ಧನ್ಯವಾದಗಳು. ಇವತ್ತಿನ ಈ ಲಾಗ್ ಮುಗಿಸುವ ಮುನ್ನ ನನ್ನ ಮನಸ್ಸಿನಲ್ಲಿ ಉಳಿದಿರುವ ಒಂದು ಭಾವನೆಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕು ಎನಿಸಿತು. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಎಷ್ಟು ಭಕ್ತಿ, ಎಷ್ಟು ಸಂಭ್ರಮದಿಂದ ಅಮ್ಮನ ಮಹೋತ್ಸವ ನಡೆಯುತ್ತದೆಯೋ ಅದೇ ಭಕ್ತಿ, ಅದೇ ಸೇವೆ, ಅದೇ ಪ್ರೀತಿಯಿಂದ ನಮ್ಮ ದೇವಸ್ಥಾನದಲ್ಲೂ ಪ್ರತಿಯೊಬ್ಬರೂ ಸೇರಿ ಈ ಮಹೋತ್ಸವವನ್ನು ಆಚರಿಸುತ್ತಿರುವುದನ್ನು ನೋಡಿದಾಗ ಮನಸ್ಸು ನಿಜವಾಗಿಯೂ ತುಂಬಿ ಬರುತ್ತದೆ. ನೆನ್ನೆ ರಾತ್ರಿಯಿಂದ ಇಂದಿನವರೆಗೂ ಸೇವೆ ಮಾಡಿದ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರ. ಜಗನ್ಮಾತೆ ಶ್ರೀ ಚಾಮುಂಡೇಶ್ವರಿ ದೇವಿಯ ಕೃಪೆ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ಇವತ್ತಿನ ಈ ಲಾಗ್ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಕುಟುಂಬದವರ ಜೊತೆ ಮತ್ತು ಸ್ನೇಹಿತರ ಜೊತೆ ಹಂಚಿಕೊಳ್ಳಿ. ಇಂತಹ ನಮ್ಮ ಸಂಸ್ಕೃತಿ, ದೇವಾಲಯಗಳು ಮತ್ತು ಭಕ್ತಿಯ ಕಥೆಗಳನ್ನು ನಿಮ್ಮವರಿಗೆ ತಲುಪಿಸುತ್ತಿರುತ್ತೇನೆ. ಮತ್ತೊಂದು ಸುಂದರ ಲಾಗ್ನಲ್ಲಿ ಮತ್ತೆ ಭೇಟಿಯಾಗೋಣ. ಜೈ ಚಾಮುಂಡೇಶ್ವರಿ ದೇವಿ. ದೊರೆ ವಿಡಿಯೋ ಮಾಡ್ತಾ ರಾತ್ರಿ ಆಗಿದೆ ಗೊತ್ತಾಗಲಿಲ್ಲ. ಇವತ್ತಿನ ಚಾಮುಂಡೇಶ್ವರಿ ವರ್ಧಂತಿಯ ವಿಡಿಯೋ ನಿಮಗಂತೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ಥರ ಇಂಟ್ರೆಸ್ಟಿಂಗ್ ಆಗಿರೋದು ಏನಾದ್ರು ತೊಗೊಂಡು ಬರ್ತೀನಿ. ಅಲ್ಲಿ ಗಂಟ ನನ್ನ ಮಿಸ್ ಮಾಡ್ಕೋತೀರಿ. ಟೇಕ್ ಕೇರ್, ಟಾಟಾ, ಬಾಯ್ ಫ್ರಮ್ ಚಾಮುಂಡೇಶ್ವರಿ ದೇವಸ್ಥಾನ. ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯ ಕಪರ್ದಿನಿ ಶೈಲಸು